يا محمد المصطفى صلى الله عليه وسلم افتح الابواب اخبرني بحق يا بد يا بد الا ان اولياء الله لا خوف عليهم ولا هم يحزنون الذين امنوا وكانوا يتقون بفضل سبحان ربك رب العزه عما يصفون وسلام على المرسلين والحمد لله رب العالمين بحق لا اله الا الله محمد رسول الله صلى الله عليه وسلم تمام दुल्हा दुल्हन के 2 मिनट बैठो सभी 2 मिनट बैठो सभी। अस्सलाम वालेकुम रहमतुल्लाहि बरकातहू। मैं सबसे पहले हमारे लीडर रियासत कर्नाटक के सीनियर वजीर माइनॉरिटी वक्फ और वसती सचिव जनाब अलहाज बीजे जमीर अहमद साहब का इस्तेमाल करता हूँ और इसके साथ हमारे और आपके लीडर इस हल्के के एमएलए सीनियर लीडर 224 एमएलए में सीनियर लीडर जनाब पीबी जयचंद्रा साहब भी मौजूद ही, उनका भी मैं इस्तेमाल करता हूं और इस खुशी के मौके पर मैं शुक्रिया अदा करता हूं जनाब बीजे जमीर अहमद साहब का। आप इतने बिजी शेड्यूल में आप शरा के प्रोग्राम में शिरकत किए और मैं कुछ 2 बातें करके अपनी बात खत्म करता हूं। जो शादियों का प्रोग्राम है, शादियों का प्रोग्राम है, ये हमारे अब्बा हमने बोल दोगी जितना हो सके गरीबों को मदद करो, गरीबों के कामों करो, इंशाल्लाह दुआ करो सभी हमने 3 भाइयों को जगबरस ग्रुप को अभी हमें सामने अभी इससे भी अच्छा काम करें, दुआ करो हम अल्लाह और सेहत दें दे और दौलत दें दे। अभी हमें ज्यादा गरीबों को मदद करना, ऐसी दुआ करो। कौन भी क्या ले जाते नहीं, हमारे अब्बा यहाँ बाजू ही हमें भी वहां जाना हो, सब बाजू हमें भी वहां जाना हो, कौन भी क्या ले जाते नहीं, सभी दुआ करो और जितने भी दूसरे को भी अल्लाह तौफीक दे दे, दूसरे को भी अल्लाह गरीब मत कर तौफीक दे दे। तो बोल जाए मैं अपनी बात खत्म करता हूँ। अस्सलाम वालेकुम रहमतुल्लाहि बरकातहू। और हमारे एमएलए जनाब पीबी जयचंद्रा साहब जो बात कर रहे हैं मैं उनको माता करूँ। अस्सलामु अलैकुम, ಎಲ್ಲರಿಗೂ ನನ್ನ ನಮಸ್ಕಾರ। ಬಹುಶಃ ಇವತ್ತು ಅಪರೂಪವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಜೀಶಾನ್ ಮೊಹಮ್ಮದ್ ಮತ್ತು ಅವರ ಸಹೋದರರೆಲ್ಲರೂ ಕೂಡ ಸೇರಿ ಇವತ್ತು ಅವರ ವತಿಯಿಂದ ಒಂದು ಸಾಮೂಹಿಕ ವಿವಾಹವನ್ನ ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು 20 ಜೋಡಿಗಳು ಬಡವರಿಗೆ ಮದುವೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಾನು ಒಂದೇ ಮನವಿ ಮಾಡತಕ್ಕಂಥದ್ದು, ನಾನು ಹಿಂದೆ ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಮೂಹಿಕ ಮದುವೆಗಳನ್ನ ಜಾಸ್ತಿ ಮಾಡಬೇಕು ಅಂತೇಳಿ ಕಾನೂನು ತರುವಂತ ಪ್ರಯತ್ನ ಮಾಡಿದೆ. ಆದರೆ ಎಲ್ಲ ಒಂದು ಕಡೆಗೆ ಆ ಕಾನೂನು ಪಾಸ್ ಆಗಲಿಲ್ಲ. ಜನ ಇವತ್ತು ಬರೀ ಪ್ರಚಾರ ಮತ್ತು ದುಬಾರಿ ವೆಚ್ಚ ಮಾಡೋದಕ್ಕೆ ತಯಾರಾಗಿದ್ದಾರೆ. ಬಡವರಿಗೆ ಒಂದು ಮದುವೆ ಮಾಡತಕ್ಕಂಥದ್ದು ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹವನ್ನ ಇವತ್ತು ಧರ್ಮಾಂಗೀತವಾಗಿ ಎಲ್ಲರೂ ಕೂಡ ಮಾಡುವಂತ ಕೆಲಸ ಆಗಬೇಕು. ಆಗ ಮಾತ್ರ ಬಡವರಿಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅಂತ ಒಂದು ಪುಣ್ಯ ಕೆಲಸವನ್ನ ಇವತ್ತು ಜೀಶಾನ್ ಅವರು ಸಹೋದರಗಳು ಸೇರಿ ಮಾಡಿದ್ದಾರೆ. ಅವ್ರ ತಂದೆ ಹೆಸರಿನಲ್ಲೇ ಮಾಡಿರ್ತಕ್ಕಂಥದ್ದು ಸಂತೋಷ. ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಹೇಳಿದ್ರೆ ಇಷ್ಟೊತ್ತಾದರೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರಿಂದ ಬಂದು ಇವತ್ತು ನಮ್ಮ ಜೊತೆಲಿದ್ದು ನಮ್ಮ ಮಧ್ಯದಲ್ಲಿದ್ದು ಕಾರ್ಯಕ್ರಮ ಪೂರ್ತಿ ಆಗುವವರೆಗೂ ಕೂಡ ನಮ್ಮ ಜೊತೆ ಇದ್ದಾರಲ್ಲ, ಅದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ಬಹುಶಃ ಅವರಿಗೆ ಧನ್ಯವಾದವನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಇದೇ ರೀತಿಯಾದಂಥ ಪ್ರೀತಿ ವಿಶ್ವಾಸವನ್ನ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಕ್ಷೇತ್ರದಲ್ಲಿ ಇರಲಿ ಮತ್ತು ಅಭಿವೃದ್ಧಿ ಈಗಾಗಲೇ ಮೌಲಾನ ಆಜಾದ್ ಸ್ಕೂಲ್ 6 ಕೋಟಿ ರೂಪಾಯಿನ ನಾನು ಮಂಜೂರು ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟು ಈಗ ಪ್ರಾರಂಭ ಮಾಡಿ ಬಂದರು. ಹಾಗಾಗಿ ಅವರ ಅವಶ್ಯಕತೆ ತುಂಬಾ ಇದೆ. ಅಲ್ಪಸಂಖ್ಯಾತರು ಮತ್ತು ಎಲ್ಲರೂ ಕೂಡ ಅವರನ್ನ ನಂಬಿರ್ತಕ್ಕಂಥವ್ರು ಬಡವರು ಏನಿದ್ದಾರೆ ಅವ್ರಿಗೆ ಮನೆಗಳು ಕಟ್ಟಿಕೊಡ್ತಕ್ಕಂಥದ್ದು ದೊಡ್ಡ ಕೆಲಸ ಆಗಬೇಕಾಗಿದೆ. ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ, ಅವರು ಹೌಸಿಂಗ್ ಮಿನಿಸ್ಟರ್ ಆಗಿರ್ಬೇಕಾದ ಸಂದರ್ಭದಲ್ಲಿ ಜೀಶಾನ್ ಅವರು ಅಧ್ಯಕ್ಷರಾಗಿ ಮುನ್ಸಿಪಲ್ ಕೌನ್ಸಿಲ್ ಅಧ್ಯಕ್ಷರಾಗಿ ನಾವು ಸುಮಾರು ಒಂದು 15,000 ಸೈಟನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ.